ನಾನು ಹೇಳ್ತೀನಿ. ನಮ್ಮ ಬೇಗೂರು ಕಾಲೋನಿಯ ಸಾಂಗ್ ರಿಲೀಸ್ ಆಗುತ್ತಿದೆ. ಪರವಾಗಿ ಬಂದು ನಿಂತ್ಕೊಂಡು ಮಾಡ್ತಿರೋ ತಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದ. ಹಾಗೆ ನನ್ನ ಕಾಲೋನಿ ಕುಟುಂಬದ ಪ್ರತಿಯೊಬ್ಬರು ಸದಸ್ಯರು ಬಂದಿದ್ದೀರಾ. ತಾವೆಲ್ಲರೂ ನನಗೆ ಒಂದೇ ಸಮಾನ. ಸೊ ಹಾಗಾಗಿ ತಮಗೂ ಕೂಡ ಆತ್ಮೀಯವಾದಂಥ ಸ್ವಾಗತ. ಸಿನಿಮಾ ಬಗ್ಗೆ ಹೇಳೋದಾದರೆ ನೋಡಿದ್ರಿ, ಬೇಗೂರು ಕಾಲೋನಿ ಇದರ ಹಿಂದೆ ನಾನೊಂದು ಟೀಸರ್ನ ಕೂಡ ಬಿಟ್ಟಿದ್ದೆ. ಬೇಗೂರು ಬೆಂಗಳೂರು ಟಕ್ ಮುಂಚೆ ಹುಟ್ಟಿದ್ದು ಬೇಗೂರು ಅಂತ. ಸೊ ಬಹುಶಃ ಸ್ವಲ್ಪ ಬುದ್ಧಿವಂತರಿಗೆ, ಸ್ವಲ್ಪ ನೋಡಿರೋಂಥವ್ರಿಗೆ, ಸ್ವಲ್ಪ ಹಿಸ್ಟ್ರಿ ತಿಳ್ಕೊಂಡಿರೋಂಥವ್ರಿಗೆ ಸೊ ಈ ವಿಚಾರ ಖಂಡಿತವಾಗಿಯೂ ಗೊತ್ತಿರುತ್ತೆ. 1200 ವರ್ಷಗಳ ಇತಿಹಾಸ ಇರುವಂಥ ನಮ್ಮ ಬೇಗೂರು. ಸೊ ಆ ಒಂದು ಬೇಗೂರು ಹೆಸರಿಟ್ಕೊಂಡು ಈ ಸಿನಿಮಾನ ಶಿವನ ಹೆಸರಲ್ಲಿ ಸ್ಟಾರ್ಟ್ ಮಾಡಿದ್ದು. ಸೊ ನನ್ನ ಜೊತೆ ಮೊದಲನೇದಾಗಿ ಸಿನಿಮಾ ಪ್ರಾರಂಭ ಮಾಡಿದಾಗ ನನಗೆ ಬೆನ್ನೆಲುಬಾಗಿ ನಿಂತಿದ್ದು ಶ್ರೀಯುತ ಶ್ರೀನಿವಾಸ್ ಬಾಬು ಅವರು, ನಿರ್ಮಾಪಕರು. ಸೊ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡೋಷ್ಟು ಶಕ್ತಿ ಇಲ್ಲ, ಆದರೆ ಒಂದು ಕನಸು ಕಂಡಿರೋದನ್ನು ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಸಿನಿಮಾ ಮಾಡಿ ಈ ಕತೆ ಎಲ್ಲ ಬರ್ಕೊಂಡು ಹೋಗಿ ಹೇಳಿದಾಗ ಅವರು ಬೆನ್ನು ತಟ್ಟಿದ್ರು, ನಿಂತ್ಕೊಂಡ್ರ ಜೊತೆಲಿ ಇಲ್ಲಿವರೆಗೂ ನಿಂತಿದ್ದಾರೆ. ಸೊ ಅದರ ಜೊತೆಗೆ ಈ ಒಂದು ಯಾವುದೇ ಒಂದು ಸಿನಿಮಾ ಆದರೆ ನಮಗೆ ಬೇಕಾಗಿರೋದು ಬಹಳ ಮುಖ್ಯವಾಗಿ ನಾಯಕ ನಟ. ಸೊ ನನಗೆ ನನ್ನ ರಾಜೀವಣ್ಣ ಬಹಳ ವರ್ಷದ ಗೆಳೆಯರು, ಹಿರಿಯರು. ಸೊ ಇವ್ರು ಬಂದು ನನ್ನ ಜೊತೆ ನಿಂತ್ಕೊಂಡಿದ್ದೆ ನನಗೊಂದು ಖುಷಿ, ಸೌಭಾಗ್ಯ. ಸೊ ಆ ಪಾತ್ರಕ್ಕೆ, ಬೇಗೂರು ಕಾಲೋನಿಯಲ್ಲಿ ರಾಘವ ಅನ್ನೋ ಒಂದು ಪಾತ್ರಕ್ಕೆ ಹೇಳಿ ಮಾಡಿಸಿರುವಂಥ ಒಂದು ಕ್ಯಾರೆಕ್ಟ್ರು. ಸೊ ಅದನ್ನ ಬಹಳ ಅದ್ಭುತವಾಗಿ ಅಚ್ಚುಕಟ್ಟಾಗಿ ಎಲ್ರಿಗೂ ಇಡಿಸೋ ರೀತಿ, ಮನೆ ಮಗನ ರೀತಿ ಮಾಡಿದ್ದಾರೆ. ಭಾಳ ಖುಷಿ ಆಯಿತು ನನಗೆ. ಥ್ಯಾಂಕ್ ಯು ಅಣ್ಣ. ಹಾಗೆ ಪ್ರತಿ ಹಂತದಲ್ಲೂ ಪ್ರತಿಯೊಬ್ಬರು ಇದ್ದಾರೆ ನನ್ನ ಜೊತೆ ಇಲ್ಲಿವರೆಗೂ ಕೈ ಜೋಡಿಸ್ತಾ. ಎಲ್ಲ ಸ್ನೇಹಿತರಾಗಿರ್ಬೋದು, ಹಿರಿಯರಾಗಿರ್ಬೋದು, ಪ್ರತಿಯೊಬ್ಬರು ನನ್ನ ಜೊತೆ ಸಾಗ್ತಾ ಬಂದಿದ್ದಾರೆ. ಕಾಲೋನಿ ಏನಕ್ಕೆ ಈ ಟೈಟ್ಲ್ ಇಟ್ರಿ, ಇದು ಯಾವುದಾದ್ರೂ ಒಂದು ವರ್ಗದ ಸಿನಿಮಾನ ಅಂತ ನನ್ನ ಕೇಳಿದಾಗ ಖಂಡಿತವಾಗೂ ಇದು ಯಾವುದೋ ಒಂದು ವರ್ಗಕ್ಕೆ ನಾವು ಸೀಮಿತವಾಗಿ ಇಟ್ಟಿಲ್ಲ. ಕಾಲೋನಿ ಅನ್ನೋದು ಒಂದು ಸೊಸೈಟಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಸಮಾಜದಲ್ಲಿ ಸಮಾನವಾಗಿರಬೇಕು ಅಂತ ಹೇಳಿನೇ ಇವತ್ತು ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ನಮಗೆ ಸಂವಿಧಾನ ರಚನೆಯನ್ನ ಮಾಡುವಂಥ ಮುಂದತ್ವವನ್ನು ವಹಿಸ್ಕೊಂಡಿದ್ರು. ಸೊ ಅವ್ರು ಹೇಳ್ದಂಗೆ ಪ್ರತಿಯೊಬ್ಬರಿಗೂ ಇಲ್ಲಿ ಈಕ್ವಾಲಿಟಿ ಇದೆ. ಕಾಲೋನಿಯಲ್ಲಿ ಹಿಂದೂ ಇರ್ತಾನೆ, ಮುಸ್ಲಿಂ ಇರ್ತಾನೆ, ಕ್ರಿಶ್ಚಿಯನ್ ಇರ್ತಾನೆ, ಬಡವ ಇರ್ತಾನೆ, ಎಲ್ಲ ಸೇರಿ ಇರೋದೇ ಒಂದು ಸೊಸೈಟಿ. ಆ ಮುದ್ದಾಗಿರೋ ಸೊಸೈಟಿಗೆ ನಾನು ಬೇಗೂರು ಕಾಲೋನಿ ಅಂತ ಇಟ್ಟಿದ್ದೀನಿ. ಅದು ಬಿಟ್ರೆ ಇನ್ನೇನು ಇಲ್ಲ. ಸಿನಿಮಾದಲ್ಲಿ ಏನಕ್ಕೆ ಆ ಒಂದು ಹೆಸರನ್ನ ಇಟ್ಟು ನಾವು ಕ್ಯಾರಿ ಮಾಡ್ತಾ ಇದೀವಿ ಅಂತಂದ್ರೆ, ಸಿನಿಮಾದ ಒಂದು ಪ್ಲಾಟ್ ಹೇಳ್ಬಿಡ್ತೀನಿ ನಿಮಗೆ. ಇತ್ತೀಚೆಗೆ ಬರ್ತಾ ಇರೋಂಥ ಒಂದು ಹೈ ಬಜೆಟ್ ಮೇಕಿಂಗ್ ಸಿನಿಮಾಗಳ ಮಧ್ಯೆ ಅವರು ವೇಸ್ಟ್ ಖರ್ಚುಗಳನ್ನ ನಾನು ಒಂದು ಸಿನಿಮಾ ಮಾಡಿದ್ದೀನಿ, ಎದೆ ತಟ್ಕೊಂಡು ಹೇಳ್ತೀನಿ. ಸೊ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಮ್ಮಂಥವರು ಸ್ವಲ್ಪ ಬರೋದಕ್ಕೆ ಈಗಾಗಲೇ ನಮ್ಮ ಮೀಡಿಯಾ ಹಿರಿಯರು ಬಹಳಷ್ಟು ನಮಗೆ ಬೆನ್ನೆಲುಬಾಗಿ ನಿಂತಿದ್ದೀರಾ. ಖಂಡಿತವಾಗಿಯೂ ಇದು ನಿಜ ಸರ್. ನಮ್ಮ ಮುಂದಿನ ಭವಿಷ್ಯ ಮೊಬೈಲ್ಗಳಲ್ಲೇ ಮುಳುಗೋಗ್ಬಾರ್ದು. ಮಕ್ಕಳಿಗೆ ಆರೋಗ್ಯ ಬಹಳ ಮುಖ್ಯ. ಸೊ ಮಕ್ಕಳ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಫಸ್ಟು ಅವರು ಆಟ ಆಡಬೇಕು. ಅಂದ್ರೆ ಫಸ್ಟು ಪಕ್ಕದಲ್ಲಿ ಒಂದು ಗ್ರೌಂಡ್ ಇರಬೇಕು. ಆ ಗ್ರೌಂಡ್ಗೋಸ್ಕರ ಹೋರಾಟ ನಡೆಯುತ್ತೆ. ಆ ಹೋರಾಟನೇ ಕಾಲೋನಿ ಸಿನಿಮಾ. ಆ ಹೋರಾಟ ಅಂದ್ರೆ ತಮಗೆಲ್ಲ ಗೊತ್ತಿರುತ್ತೆ. ಹೋರಾಟ ಮಾಡುವಂಥ ಸಮಯದಲ್ಲಿ ಯಾವುದೇ ದೊಡ್ಡ ಶ್ರೀಮಂತರ ಮಕ್ಕಳಾಗಿರ್ಬೋದು, MLA ಮಿನಿಸ್ಟರ್ಗಳ ಮಕ್ಕಳಾಗಿರ್ಬೋದು, ಯಾರಾದರೂ ಒಬ್ಬರು ದೇಶ ಸೇವೆ ಮಾಡ್ತಾ ಇರೋದು ನಾವು ಒಂದು ಎಕ್ಸಾಂಪಲ್ ಕೊಡಿ. ಹೋರಾಟ ಮಾಡ್ತಾ ಇರೋದೆಲ್ಲ ನಮ್ಮಂಥ ಮಿಡಲ್ ಕ್ಲಾಸ್ ಬಡವರು ಹುಡುಗ್ರೆ. ಸೊ ಇಲ್ಲೂ ಕೂಡ ಹೋರಾಟ ನಡೀತಾನೆ ಇದೆ. ನಮಗೂ ಕೂಡ ಸಿನಿಮಾ ರಂಗದಲ್ಲೂ ಹೋರಾಟ ನಡೀತಾನೆ ಇದೆ. ಬಹಳ ಹೆಮ್ಮೆ ಆಗುತ್ತೆ ನಮಗೆ. ಇವತ್ತು ಒಬ್ಬ ಮಹಾನ್ ವ್ಯಕ್ತಿಯ ಒಂದು ಗೀತೆಯನ್ನ ಈ ಸ್ಟೇಜ್ ಮೇಲೆ ಒಂದು ಸಣ್ಣ ವ್ಯಕ್ತಿಯಾಗಿ ನಾನು ಅವ್ರಿಗೆ ಕೊಡೋದಕ್ಕೆ ಅಥವಾ ಆ ಸಾಂಗನ್ನ ಮಾಡೋದಕ್ಕೆ ಅದೃಷ್ಟ ಸಿಕ್ಕಿತ್ತು ಅಂತ ಭಾವಿಸ್ತೀನಿ. ಸೊ ತುಂಬ ಹೃದಯದ ಧನ್ಯವಾದ. ಇದೆ 31ನೇ ತಾರೀಕು ನಮ್ಮ ಸಿನಿಮಾ ತೆರೆಗೆ ಬರ್ತಾ ಇದೆ. ಸಾಧ್ಯವಾದಷ್ಟು ಒಂದು 4 ಜನಕ್ಕೆ ಹೇಳಿ, ಅವ್ರಿಗೆ ಇಷ್ಟ ಆದ್ರೆ ಅವ್ರು ಇನ್ನೊಂದು 4 ಜನಕ್ಕೆ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಜೊತೆ ನಿಂತ್ಕೊಳ್ಳಿ. ಥ್ಯಾಂಕ್ ಯು. ವಿಶ್ಲೇಷಣೆ ಮಾಡಿದ್ರಿ ಈ ಸಾಂಗ್ ಬಗ್ಗೆ. ಬೀಯಿಂಗ್ ಲಾ ಸ್ಟೂಡೆಂಟ್, ಯು ಸೆಲ್ಫ್ ಟೋಲ್ಡ್ ಮೀ. ಆ್ಯಕ್ಚುಲಿ ಡಾಕ್ಟರ್ ಅಂಬೇಡ್ಕರ್ ಅವ್ರ ಸಾಂಗನ್ನ ಏನು ಹೇಳಬೇಕಾಗಿಲ್ಲ, ಅದು ಆ ಹೆಸರಲ್ಲೇ ಎಲ್ಲ ಹೇಳುತ್ತೆ.
ಅದಕ್ಕೊಂದಷ್ಟು ಪ್ರೀತಿ ಬಣ್ಣ ತುಂಬುವಂಥ ಕೆಲಸನ ಮಂಜು ಮಾಡಿದ್ದಾರೆ. ಇಷ್ಟು ಮಾತ್ರ ನಾನು ಹೇಳಬಲ್ಲೆ. ಯಾಕಂದರೆ ಆ ಸಾಂಗಲ್ಲಿ ಹೇಳ್ದಂಗೆ ಆ ಹೆಸರೇ ಒಂದು ಶಕ್ತಿ. ಲಾಸ್ಟ್ ಲೈನಲ್ಲಿ ಒಂದೇ ಒಂದು ಅವ್ರನ್ನ ಹೆಂಗೆ ಹೇಳ್ಬೋದು ಅನ್ನೋದನ್ನು ಲಾಸ್ಟ್ ಪದದಲ್ಲಿ ಹೇಳಿದ್ದಾರೆ. ಅವರು ನಿಮ್ಮ ಹೆಸರು ಮತ್ತು ಈ ಭೂಮಿ ತೂಕ ಎರಡೂ ಒಂದೇ ಅಂತ. ನನಗೆ ಈ ಸಾಂಗು ಅಷ್ಟೇ ಅನಿಸುತ್ತೆ. ಸೊ ಡೆಫಿನೆಟ್ಲಿ ಈ ಒಂದು ಸಾಂಗ್ ಸೂಪರ್ ಹಿಟ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ನನಗೆ. ನೀವು ಇವಾಗ ನೋಡಿದ್ದೀರಲ್ಲ, ಇವಾಗ ನಾನು ಫಸ್ಟ್ ಟೈಮ್ ನೋಡಿದ್ದು ಇವಾಗಲೇ. ಯಾಕಂದರೆ ನಾನು ಇಲ್ಲ ಸರ್ ದೊಡ್ಡ ಪರದೆ ಮೇಲೆ ನೋಡ್ತೀನಿ ಅಂತ ಸಾಂಗನ್ನು ಕೇಳಿರಲಿಲ್ಲ. ಈ ವಿಜುವಲೈಸೇಷನ್ ಇವಾಗಲೇ ನಾನು ನೋಡಿದ್ದು. ಒಂದು ಒಳ್ಳೆ ಥಾಟ್ ಸರ್, ಅಮೇಝಿಂಗ್. ಗ್ರಾಫಿಕ್ ವರ್ಕ್ ಸಕಲಾಗಿದೆ ಪ್ರಮೋದ್ ಅವರಿಗೆ. ಇಟ್ಸ್ ಎ ವೆರಿ ನೈಸ್ ಥಾಟ್. ಇದನ್ನು ಇದೇ ಥರ ದೊಡ್ಡ ಸ್ಕ್ರೀನಲ್ಲಿ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ ನನಗೆ. ಬೇಗೂರು ಕಾಲೋನಿ ಕನಸು ದೊಡ್ಡ ದೊಡ್ಡ ಸಿನಿಮಾಗಳಲ್ಲೂ ಕನಸು ಕಾಣ್ತಾರೆ, ಚಿಕ್ಕ ಚಿಕ್ಕ ಸಿನಿಮಾಗಳಲ್ಲೂ ಕನಸು ಕಾಣ್ತಾರೆ. ಆದರೆ ಕನಸು ಪ್ರತಿಯೊಬ್ಬ ಮನುಷ್ಯನಿಗೂ ಒಂದೇ ಸರ್. ಯಾರು ಕನಸು ಕಂಡ್ರೂ ಕನಸೇ ಅದು. ಸೊ ಹಾಗಾಗಿ ನನ್ನ ಕನಸು ನನಗೆ ದೊಡ್ಡದು ಸರ್. ಈ ಸಿನಿಮಾ ತುಂಬ ದೊಡ್ಡದು ನನಗೆ. ಈ ಸಿನಿಮಾ ತುಂಬ ದೊಡ್ಡದಾಗೇ ಬಂದಿದೆ. ಸಣ್ಣ ಸಿನಿಮಾ ಅಂತ ನನ್ನ ಡೈರೆಕ್ಟ್ರ್ ಯಾವಾಗಲೂ ಹೇಳ್ತಾರೆ, ಇಲ್ಲ ಸರ್ ಇದು ನೀವು ಸಣ್ಣ ಸಿನಿಮಾ ಮಾಡಿಲ್ಲ, ನೀವು ದೊಡ್ಡ ಸಿನಿಮಾನೇ ಮಾಡಿದ್ದೀರಾ. ಸೊ ಈ ಸಿನಿಮಾದಲ್ಲಿ ಯಾರು ಒಂದೊಂದು ಮಿನಿಟ್ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿದಾರೋ ಅವರಿಗೆಲ್ಲರಿಗೂ ಆ ಕ್ರೆಡಿಟ್ ದಕ್ಕತ್ತೆ ಅನ್ನೋ ಒಂದು ದೃಢವಾದ ನಂಬಿಕೆ ಇದೆ ನನಗೆ. ಸಿನಿಮಾ ಒಬ್ಬರಿಂದ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ, ಇನ್ಕ್ಲೂಡಿಂಗ್ ನಮಗೆ ಕಾಫಿ ಕೊಡ್ತಾ ಇದ್ದ ಹುಡುಗನಿಂದ ಹಿಡಿದು ಪ್ಲಸ್ ಇವತ್ತು ಇಲ್ಲಿ ನಿಂತ್ಕೊಂಡು ಈ ಸ್ಟೇಜ್ ಮೇಲೆ ಈ ಜಾಗ ಕೊಟ್ಟಿರೋರಿಗೆ ಪ್ರತಿಯೊಬ್ಬರಿಗೂ ಇದೊಂದು ಸಲ್ಲೇಬೇಕಾಗುತ್ತೆ. ಸೊ ಅದನ್ನು ಯಾವಾಗಲೂ ನಾನು ನಂಬಿರೋನು. ಜಾಸ್ತಿ ತಾಳ್ಮೆಯಲ್ಲಿ ಶಕ್ತಿ ಇದೆ ಅಂತ ನಂಬಿರೋನು ನಾನು. ಸೊ ನಿಜ ಹೇಳಬೇಕು ಅಂತಂದರೆ ದೊಡ್ಡ ಮಟ್ಟದಲ್ಲಿ ಪಬ್ಲಿಸಿಟಿ ಇಲ್ಲ ಸರ್, ಏನೂ ಆಗ್ತಾ ಇಲ್ಲ. ನನಗೆ ಗೊತ್ತಿರೋಂಗೆ ಪ್ರಾಬ್ಲಿ ದಿಸ್ ವಿಲ್ ಬಿ ದ ಲಾಸ್ಟ್ ಪ್ರೆಸ್ ಮೀಟ್ ಆಲ್ಸೋ ಅಂತ ಅನಿಸುತ್ತೆ. ಆದಷ್ಟು ನನ್ನ ಡೈರೆಕ್ಟ್ರೇ ಹೋಗಿ ಕಾಲೋನಿಯಲ್ಲಿ ಹಾಡಾಕೊಂಡು ಡ್ಯಾನ್ಸ್ ಆಡ್ತಾರೆ. ನನಗೆ ಗೊತ್ತಿರೋರ ಹತ್ರ ಫೋನ್ ಮಾಡಿ ಸರ್ ಪ್ರಮೋಷನ್ ಮಾಡೋಣ, ನಿಮ್ಮ ಸ್ನೇಹಿತರನ್ನ ಕೇಳಿ ಅಂತಾರೆ. ಸರ್ ಈ ಥರದ್ದು ಪ್ರಮೋಷನ್ ತುಂಬ ಮಜಾ ಕೊಡುತ್ತೆ ಸರ್. ದುಡ್ಡು ಖರ್ಚು ಮಾಡಿ ಅವ್ರವ್ರ ಕೆಲಸ ಅವ್ರು ಮಾಡಲಿ ಅಂತ ಬಿಟ್ಬಿಟ್ಟು ಪ್ರಮೋಷನ್ ಮಾಡೋದನ್ನು ನೋಡಿದ್ದೀನಿ. ಬಟ್ ಆ ಥರ ಮಾಡಿದ ಸಿನಿಮಾನು ಸೋತಿದ್ದು ನೋಡಿದ್ದೀನಿ. ಕಲಿಕೆ ಅದು, ಸೋಲಲ್ಲ. ಸೋತಾಗ್ಲೇ ಯಾವಾಗಲೂ ಇದು ಬರೋಕ್ಕೆ ಶಕ್ತಿ ಜಾಸ್ತಿ ಬರುತ್ತೆ. ಸೊ ಹಾಗಾಗಿ ಅದು ಎಷ್ಟು ಜನನ ಮೀಟ್ ಮಾಡ್ತೀವಿ ಅಂತ ಇದು ಲೋಕಾರೂಢಿ ಮಾತು. ಡೆಫಿನೆಟ್ಲಿ ನೀವು ನಾಳೆಯಿಂದ ಬೇಕಾದ್ರೆ ಅದನ್ನು ಯೋಚನೆ ಮಾಡಿ. ನೀವು ಒಬ್ಬರು ಬೆಳಗ್ಗೆ ಎತ್ತಿ ರಾತ್ರಿ ಮನಗೋವರೆಗೂ ಒಬ್ಬ ಮನುಷ್ಯ ಕಮ್ಮಿ ಅಂತಂದರೆ ಪ್ರತಿದಿನದಲ್ಲಿ ಒಬ್ಬರು ಯಾರಾದರೂ ಜೀವನ ನಡೆಸೋ ದಾರಿಯಲ್ಲಿ ಒಬ್ಬ ಮನುಷ್ಯ ಮೀಟ್ ಮಾಡೋಕ್ಕಾಗೋದು ಮ್ಯಾಕ್ಸಿಮಮ್ ಅಂದರೆ 10 ರಿಂದ 12 ಜನ ಮಾತ್ರನೇ ಒಂದು ದಿನದಲ್ಲಿ. ಯಾರಿಗಾದರೂ ಇರ್ಬೋದು, ಅಪ್ಪ ಅಮ್ಮ ಸೇರಿಸಿ. ಸೊ 10 ರಿಂದ 12 ಜನ ಅಂತಂದರೆ ಇನ್ನು 7 ದಿನ ಇದೆ ನನ್ನ ಸಿನಿಮಾಗೆ. ಒಬ್ಬೊಬ್ಬರು 100 ಜನಕ್ಕೆ ಹೇಳಿದ್ರು 1000 ಜನ. ಒಂದು ಶೋ ಒಂದು ಟಿಕೆಟಲ್ಲಿ ಆಗೋಯ್ತು. ಸೊ ಆ ಥರದ್ದು ಆಗೋದು ಬೇಡ. ಒಬ್ಬರು 4 ಜನಕ್ಕೆ ಹೇಳಿ, 4 ಜನ 10 ಜನಕ್ಕೆ ಹೇಳಿ ಅನ್ನೋದೇ ನನ್ನ ಆಸೆ ಕೂಡ. ಇಲ್ಲಿರುವಂಥ ಮಾಧ್ಯಮ ಮಿತ್ರರಿಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ ಸರ್. ಡೆಫಿನೆಟ್ಲಿ ಯಾವಾಗಲೂ ತುಂಬ ವಿಚಾರಗಳಲ್ಲಿ ನೀವು ಕೆಲಸನ ಬ್ರೆಡ್ ಆ್ಯಂಡ್ ಬಟರ್ಗೋಸ್ಕರ ಮಾಡಿರ್ತೀರ. ಬಟ್ ಈ ಸಿನಿಮಾಗೆ ನಾವು ಪ್ರೀತಿ ಹಾಕಿ ಮಾಡಿದ್ದೀವಿ, ಕಷ್ಟಪಟ್ಟು ಮಾಡಿದ್ದೀವಿ. ಸೊ ಹಾಗಾಗಿ ಈ ಪ್ರೀತಿಗೆ ಪ್ರತಿಫಲ ಸಿಗಲೇಬೇಕು. ನನ್ನ ಪ್ರೊಡ್ಯೂಸರ್ ಇಲ್ಲಿಲ್ಲ ಇವತ್ತು, ಹಲವಾರು ಕಾರಣಗಳಿಂದ ಅವ್ರು ಬರೋಕ್ಕಾಗಿಲ್ಲ. ಈ ಥರದೊಂದು ಪ್ರೆಸ್ ಮೀಟಿಗೆ ಬರೋಕ್ಕಾಗಲ್ಲ ಅಂತಂದರೆ ಪ್ರಾಬ್ಲಿ ಇದಕ್ಕಿಂತ ಏನೋ ಒಂದು ಬೇರೆ ಕೆಲಸ ಇದ್ದೇ ಇರುತ್ತೆ ಅಂತ ಅನಿಸುತ್ತೆ. ಆದರೆ ಅವರಿಗೆ ಇಲ್ಲಿರೋಂಥ ಎಲ್ಲ ಕ್ರೆಡಿಟ್ ದಕ್ಕಲಿ, ಈ ಸಿನಿಮಾ ಸಕ್ಸಸ್ಫುಲ್ ಆಗಲಿ ಅಂತ ನಾನು ಇಲ್ಲಿಂದನೇ ಅವ್ರಿಗೆ ಕೇಳ್ಕೊಳ್ತೀನಿ. ಬೇಗೂರು ಕಾಲೋನಿ ಯಾಕೆ ನೋಡಬೇಕು ನೀವು ಅಂತ ಹೇಳಿದ್ರೆ, ಸರ್ ತುಂಬ ವಿಚಾರಗಳನ್ನು ತುಂಬ ಸ್ಟೇಜಲ್ಲಿ ಹೇಳಿಬಿಟ್ಟಿದ್ದೀವಿ ಬೇಗೂರು ಕಾಲೋನಿ ಸಿನಿಮಾ ಬಗ್ಗೆ. ಈ ಸಿನಿಮಾದಲ್ಲಿ ನಾನು ರಾಘವ, ಇವರು ಶಿವ, ಡೈರೆಕ್ಟ್ರು ಕೂಡ ಹೌದು. ಕ್ಲಾರಿಟಿ ಏನು ಅಂತಂದರೆ, ರಾಘವ ಶಾಂತಿ ರೂಪದಲ್ಲಿ ಹೋರಾಡ್ತಾನೆ ನಿಮಗೆ ಕಾಣ್ತಾ ಇರೋ ರೀತಿಯಲ್ಲಿ. ಶಿವ ಕ್ರಾಂತಿ ರೂಪದಲ್ಲಿ ಹೋರಾಡ್ತಾ ಇರೋದು ಒಂದೇ ವಿಷಯಕ್ಕೆ, ಅದು ಸರ್ ಹೇಳ್ದಂಗೆ ಆಟದ ಮೈದಾನದ ಬಗ್ಗೆ. ಎಷ್ಟೋ ಜನಕ್ಕೆ, ತುಂಬ ಜನಕ್ಕೆ, ಸುಮಾರು ಜನಕ್ಕೆ ತನ್ನ ಮಕ್ಕಳುಗಳಿಗೆ ಹೊರಗಡೆ ಶಾಲೆಗೆ ಕಳಿಸಿ
ಒಳ್ಳೊಳ್ಳೆ ಬೇಬಿ ಸಿಟ್ಟಿಂಗ್ ಕಳಿಸಿ ವಾಪಸ್ ಮನೆಗೆ ಬಂದಮೇಲೆ ತಮ್ಮ ಕೆಲಸಗಳಲ್ಲಿ ಬ್ಯುಸಿಯಾಗಿ ನೀನು ಸೈಲೆಂಟಾಗಿ ಇರೋಕ್ಕಪ್ಪ ಕೂತ್ಕೊಳ್ಳೋಕ್ಕೆ ಮಕ್ಕಳಿಗೆ ನೀನು ಸೈಲೆಂಟಾಗಿದ್ದರೆ ನನ್ನ ಕೆಲಸ ಆಗುತ್ತೆ ಅನ್ನೋ ಟೈಮಲ್ಲಿ ಅವ್ರಿಗೇನೋ ಒಂದು ನನ್ನ ಜೋಬಳಿರೋ ಮೊಬೈಲೋ ಒಂದು ಲ್ಯಾಪ್ಟಾಪೋ ಕೊಡ್ಸೋದು ತುಂಬ ಈಸಿ. ಬಟ್ ಎಷ್ಟೋ ಜನಕ್ಕೆ ಅದು ಆಗಲ್ಲ. ಎಷ್ಟೋ ಜನದ ಮಕ್ಕಳು ಗ್ರೌಂಡಿಗೆ ಕಳಿಸಿ ಆಡಿ ಅವ್ರು ಅಲ್ಲಿ ಚೆನ್ನಾಗಿರಲಿ, ಅಲ್ಲಿ ಚೆನ್ನಾಗಿ ಬೆಳೀಲಿ, ಆರೋಗ್ಯ ಕಾಪಾಡ್ಕೊಳ್ಳಿ ಅನ್ನೋದಿರುತ್ತೆ. ಎಷ್ಟು ಮಟ್ಟಿಗೆ ಇದು ರೀಚ್ ಆಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಡೆಫಿನೆಟ್ಲಿ ಕಾಲೋನಿಯಲ್ಲಿ ಬೆಳೀತಾರೆ ಅವ್ರಿಗೆ, ಕಾಲೋನಿಯಲ್ಲಿ ಇರೋರಿಗೆ, ಅಥವಾ ನಮ್ಮದು ಒಂದು ಕಾಲೋನಿ ಅಂತ ಅಂದ್ಕೊಂಡ್ರೆ ಸರ್ ಯಾವುದೇ ಅಪಾರ್ಟ್ಮೆಂಟ್ಸ್ ಆಗಲಿ, ಯಾವುದೇ ಬಿಗ್ ಜಾಗಗಳಾಗಲಿ ಸರ್, ನನ್ನ ಲೆಕ್ಕದಲ್ಲಿ ಅದು ಕೂಡ ಒಂದು ಕಾಲೋನಿನೇ. ಅದು ಸ್ವಲ್ಪ ಅಲಂಕಾರವಾಗಿರುತ್ತೆ, ಅಲಂಕಾರ ಮಾಡಿರ್ತಾರೆ ಅದಕ್ಕೆ. ಬಟ್ ಇಲ್ಲಿ ಅಲಂಕಾರ ಇರಲ್ಲ ಅಷ್ಟೇ. ಸೊ ಆ ಥರದೊಂದು ಜಾಗನ ನಾವು ಜನಕ್ಕೆ ತಲುಪಿಸೋವಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ ಕಾಲೋನಿ ಮುಖಾಂತರ. ತುಂಬ ಕ್ಯಾರೆಕ್ಟರ್ಸ್ ನೈಜ ಒರಿಜಿನಾಲಿಟಿಯಲ್ಲೇ ಇರೋವಂಥ ಕ್ಯಾರೆಕ್ಟರ್ಸ್ ಕೂಡ ಹೌದು. ಸೊ ಹಾಗಾಗಿ ಕಾಲೋನಿ ಸಿನಿಮಾ 31ನೇ ತಾರೀಕು ಬರ್ತಾ ಇದೆ. ನಾನು ತುಂಬ ಇದು ತಟ್ಕೊಂಡು ಹೇಳ್ತೀನಿ, ನಾವು ಈ ಸಿನಿಮಾಗೆ ಕೆಲಸ ಶುರು ಮಾಡಿದಾಗಿಂದ ಪ್ರಮೋಷನ್ ಅಂತ ಯಾವ್ಯಾವ ಟೈಮಲ್ಲಿ ಏನೇನು ಪ್ರಮೋಷನ್ ಮಾಡೋಕ್ಕೆ ಹೊರಟಿದ್ದೀವೋ ಎಲ್ಲದಕ್ಕೂ ನೇಚರ್ ಅಂದರೆ ದೇವರು ಸಾಥ್ ಕೊಟ್ಟಿದ್ದಾರೆ. 31ನೇ ತಾರೀಕು ಯಾವುದು ದೊಡ್ಡ ದಿಗ್ಗಜರ ಎದುರುಗಡೆ ನಾವು ಬರ್ತಾ ಇಲ್ಲ. ತುಂಬ ಸಲೀಸಾಗಿದೆ. ಸಿನಿಮಾ ಲವರ್ಸ್, ಸಿನಿಮಾ ಪ್ರೇಮಿಗಳು ಮಾತ್ರನೇ ಹೋಗಿ ಸಿನಿಮಾ ನೋಡಿದ್ರು ಕೂಡ ನಾವು ಗೆದ್ದೋಗ್ತೀವಿ ಸರ್. ಸೊ ಹಾಗಾಗಿ ಒಂದು ಒಳ್ಳೆ ಸಿನಿಮಾ ಬರ್ತಾ ಇದೆ. ದಯವಿಟ್ಟು 31ನೇ ತಾರೀಕು ಎಲ್ಲರೂ ಹೋಗಿ ಚಿತ್ರಮಂದಿರಗಳಲ್ಲೇ ಸಿನಿಮಾ ನೋಡಿ ಆಶೀರ್ವಾದ ಮಾಡಿ ಹರಸಿ. ಥ್ಯಾಂಕ್ ಯು. ಸಿನಿಮಾ ರಿಲೀಸ್ ಆಗೋವರೆಗೂ ಮತ್ತು ಸಕ್ಸಸ್ ಆಗೋವರೆಗೂ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಇಲ್ಲಿ ಬಂದಿರೋ ಪ್ರತಿಯೊಬ್ಬರಿಗೂ ತುಂಬ ಧನ್ಯವಾದಗಳು. ಹಾಗೆ ಮತ್ತು ನಮ್ಮ ಪ್ರೊಡ್ಯೂಸರ್ ಮತ್ತು ನಮ್ಮ ಡೈರೆಕ್ಟರ್ ಮಂಜು ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್ ಮಂಜು ಸರ್ ದೊಡ್ಡ ಕನಸಲ್ಲಿ ನಮಗೊಂದು ಚಿಕ್ಕ ಪಾತ್ರ ಕೊಟ್ಟಿದ್ದಾರೆ, ಕೌಸಲ್ಯ ಅಂತ. ಈ ಕಾಲೋನಿ ಸಿನಿಮಾದಲ್ಲಿ ಕೌಸಲ್ಯ ಆಗಿ ನಾನೊಂದು ಚಿಕ್ಕ ಪಾತ್ರ ಅಭಿನಯಿಸ್ತಾ ಇದ್ದೀನಿ. ಇದೇ ಜನವರಿ 31ಕ್ಕೆ ನಮ್ಮ ಕಾಲೋನಿ ಸಿನಿಮಾ ನಿಮ್ಮ ಮುಂದೆ ಬರ್ತಾ ಇದೆ. ನೀವು ಆದಷ್ಟು ನಿಮ್ಮ ನಿಯರೆಸ್ಟ್ ಥಿಯೇಟರ್ಗಳಲ್ಲಿ ಹೋಗಿ ನಮ್ಮ ಸಿನಿಮಾ ನೋಡಿ ನಮಗೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಬೇಗೂರು ಕಾಲೋನಿ ಪ್ರಚಾರಕ್ಕೆ ಬಂದಿದ್ದೀನಿ. ಈ ಸಿನಿಮಾ ನನಗೆ ತುಂಬ ಪ್ರಿಯವಾಗಿದೆ. ಇದು ಆ್ಯಕ್ಷನು, ಇದು ಆ್ಯಕ್ಷನು, ಸಸ್ಪೆನ್ಸು ಮತ್ತು ಇಮೋಷನು ಅಥವಾ ಹೊಂದಿರುವ ಫ್ಯಾಮಿಲಿ ಸಿನಿಮಾ. ನಾನು ನಿಮ್ಮ ಎಲ್ಲರನ್ನೂ ಈ ಸಿನಿಮಾನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ನೋಡಲು ಆಡಿಯನ್ಸ್ ಅಥವಾ ನಿಮ್ಮ ಬೆಂಬಲ ನನಗೆ ತುಂಬ ಮುಖ್ಯ. ಸ್ಪೆಷಲ್ ಥ್ಯಾಂಕ್ಸ್ ಟು ಮೀಡಿಯಾ ಡೇ, ಆಡಿಯನ್ಸ್ ಆ್ಯಂಡ್ ದ ಎಂಟೈರ್ ಟೀಮ್ ಆಫ್ ಬೇಗೂರು ಕಾಲೋನಿ. ತುಂಬ ಧನ್ಯವಾದಗಳು. ಮೂವಿಲಿ ನಾನು ಇದು ಒಂದು ಸ್ನೇಹಕ್ಕೆ ಒತ್ತು ಕೊಟ್ಟು ಮಾಡಿರುವಂತಹ ಸಿನಿಮಾ. ಈ ಸಿನಿಮಾದಲ್ಲಿ ನಾನು ಇಬ್ಬರು ನಾಯಕರಿಗೆ ಸ್ನೇಹಿತೆಯಾಗಿ ನಾನೊಂದು ಪಾತ್ರ ನಿಭಾಯಿಸ್ತಾ ಇದ್ದೀನಿ. ಒಂದು ಕಾಲೋನಿ ಅಂತ ಅಂದರೆ ಅದರಲ್ಲಿ ಫ್ರೆಂಡ್ಸ್ ಇದ್ದೇ ಇರ್ತಾರೆ, ಎಲ್ಲ ಥರ ಫ್ರೆಂಡ್ಸು ಇರ್ತಾರೆ. ಸೊ ಅದನ್ನು ಮೇನಾಗಿ ಇಟ್ಕೊಂಡು ನಾವು ಒಂದು ಸ್ನೇಹಿತರ ಗ್ರೂಪಲ್ಲಿ ನಾನು ಇದ್ದೀನಿ. ಸೊ ಸ್ನೇಹಿತರು ಅಂದ ತಕ್ಷಣ ನಂಗೆ ನೆನಪಾಯಿತು, ಈ ಸಮಯದಲ್ಲಿ ನಮ್ಮ ಒಬ್ಬರು ಗಡರಿ ಸರ್ ಇಲ್ಲ, ಅವ್ರು ನಮ್ಮ ಜೊತೆ ಫ್ರೆಂಡ್ಸ್ ಆಗಿ ಕ್ಯಾರೆಕ್ಟರ್ ಮಾಡಿದ್ದು, ಅವ್ರನ್ನ ನೆನೆಸ್ಕೊಳ್ಳೇಬೇಕು. ಸೊ ಜನವರಿ 31ನೇ ತಾರೀಕು ನಮ್ಮ ಡೈರೆಕ್ಟರ್ ಸರ್ ಶಿವು ಸರ್ ಕನಸು ದೊಡ್ಡ ಪರದ ಮೇಲೆ ಬರ್ತಿದೆ. ಸೊ ದಯವಿಟ್ಟು ಎಲ್ಲರೂ ಹೋಗಿ ಸಿನಿಮಾನ ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಫಸ್ಟ್ ಮಂಜು ಸರ್ ಬಂದು ಈ ಸಾಂಗ್ ಮಾಡಬೇಕು ಅಂದಾಗ ಆ್ಯಕ್ಚುಲಿ ಈ ಸಾಂಗ್ ನಂಗೆ ಫಸ್ಟ್ ದೊಡ್ಡ ಜವಾಬ್ದಾರಿ. ಹಲವಾರು ಸಾಂಗ್ಗಳು ಬಂದಿದೆ, ಹಲವಾರು ಸೀರಿಯಲಲ್ಲಿದ್ದಾವೆ ಸಾಂಗ್ಗಳು, ಹಲವಾರು ಸಿನಿಮಾಗಳಲ್ಲಿದೆ, ಎಷ್ಟೋ ಲ್ಯಾಂಗ್ವೇಜ್ಗಳಲ್ಲಿದೆ, ಲೆಕ್ಕ ಇಲ್ಲ. ನಾವೊಂದೇನೋ ವಿಶೇಷವಾಗಿ ಬಂದು ಮಾಡಬೇಕು ಅಂತ ಅಂದ್ಕೊಂಡಾಗ ಫಸ್ಟ್ ನಮ್ಮ ತಲೆಗೆ ಬಂದಿದ್ದು ಒಂದು ಬಿಗ್ ಸೌಂಡ್, ಒಬ್ಬರು ದೊಡ್ಡ ಸಿಂಗರ್, ಒಬ್ಬರು ದೊಡ್ಡ ಲಿರಿಸಿಸ್ಟ್ ಬರಬೇಕು ಅಂದ್ಕೊಂಡಾಗ ನಮ್ಮ ಭಾರತಕ್ಕೆ ಗ್ರಾಮಿ ತಂದುಕೊಟ್ಟಂಥ ಸಿಂಗರ್ ಡಾಕ್ಟರ್ ಶಂಕರ್ ಮಹಾದೇವನ್ ಸರ್ ಫಸ್ಟು ಥಾಟಿಗೆ ಬಂದಿದ್ದು. ಸೊ ಅವರ ಒಂದು ದೊಡ್ಡ ಸಪೋರ್ಟ್ಸ್ ಕೊಲಾಬ್ರೇಷನ್ ಈ ಸಾಂಗ್ ಅವ್ರು ಹಾಡ್ಕೊಟ್ಟಿದ್ದು ನನಗೆ ದೊಡ್ಡ ಶಕ್ತಿ ಅಂತ ಹೇಳ್ಬೋದು. ಜೊತೆಗೆ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಸರ್ ಕೇವಲ ನಾವು ಕೂತ್ಕೊಂಡಾಗ, ನಾನು ಡೈರೆಕ್ಟರ್ ಸರ್ ಪಕ್ಕ ಅವ್ರ ಜೊತೆ ಕೂತ್ಕೊಂಡಾಗ ಕೇವಲ 30 ನಿಮಿಷದೊಳಗೆ ಬರ್ಕೊಟ್ಟಂಥ ಸಾಹಿತ್ಯ ಇದು ನಮಗೆ. ಈಗಾಗಲೇ ರಿಲೀಸ್ ಆಗಿರೋ ಟ್ರೈಲರ್, ಟೀಸರ್, ಮನಮೋಹಕ ಹಾಡು ಮತ್ತು ರಾರ ರಾಘವ ಸಾಂಗ್, ಇದೆಲ್ಲದರಲ್ಲೂ ಎಲ್ಲರೂ ಒಳ್ಳೆ ಸಪೋರ್ಟ್ಸ್ ಕೊಟ್ಟಿದ್ದೀರಾ. ಸೋಷಿಯಲ್ ಮೀಡಿಯಾದಾಗಲಿ, ಇನ್ಸ್ಟಾಗ್ರಾಮಲ್ಲಾಗಲಿ ಎಲ್ಲದರಲ್ಲೂ ರೀಲ್ಸ್ ಚೆನ್ನಾಗಾಗಿ ಅದೆಲ್ಲ ನೋಡಿ ನಮ್ಗೆ ತುಂಬ ಖುಷಿ ಆಗಿದೆ. ಆ್ಯಕ್ಚುಲಿ ಇನ್ನೂ ಎಲ್ಲರೂ ಸಪೋರ್ಟ್ ಕೇಳ್ತೀವಿ. ಮತ್ತು ಎಲ್ಲರೂ ಸಿನಿಮಾಗೆ ಬನ್ನಿ. ಇದೇ 31ಕ್ಕೆ ಬರ್ತಿರೋ
ನಮ್ಮ ಬೇಗೂರು ಕೊನೆ ಸಿನಿಮಾಗೆ ಎಲ್ಲರೂ ಬನ್ನಿ, ಆಶೀರ್ವದಿಸಿ, ಹರಿಸಿ, ಎಲ್ಲರೂ ನಿಮ್ಮ ಮನೆಯವ್ರು ಕರ್ಕೊಂಬಂದು ಸಿನಿಮಾ ನೋಡಿ. ದಿಸ್ ಇಸ್ ಎ ಫ್ಯಾಮಿಲಿ ಎಂಟರ್ಟೈನರ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಇಷ್ಟ ಆಯ್ತು ಅನ್ಕೊಂತೀನಿ ವಿಜುವಲ್ಸು. ಅಫ್ಕೋರ್ಸ್ ಇದು ಸಿನಿಮಾದಲ್ಲಿ ಈ ಥರ ಇರಲ್ಲ, ಸಿನಿಮಾದಲ್ಲೇ ಅದು ಆ ಸಾಂಗಿಗೆ ಒಂದು ಮಹತ್ವ ಇದೆ, ಆ ಸಾಂಗಿಗೇನೆ ಒಂದು ಪ್ಲಾಟ್ ನಡೆಯುತ್ತೆ. ಸೊ ಈ ಸಾಂಗ್ ಬಂದಾಗ ನಿಮಗೆ ಖಂಡಿತ ಖುಷಿ ಆಗುತ್ತೆ. ನಾನು ಸಿನಿಮಾದಲ್ಲಿ ಎಡಿಟಿಂಗ್ ಸ್ಟಾರ್ಟ್ ಮಾಡಿದ್ದು ಆಲ್ಮೋಸ್ಟ್ 1 year ಆಗಿದೆ. ಸೊ ಮಂಜು ಸರ್ ಜೊತೆಲೇ ನಾನು ಇವರೆಲ್ಲರೂ ಶೂಟಿಂಗಿಗೆ ಬಂದು ಮುಗಿಸ್ಕೊಂಡು ಹೋದ್ಮೇಲೆ ಅವರೆಲ್ಲ ಏನೇನು ಮಾಡಿದ್ದಾರೆ ಎಲ್ಲನೂ ನೋಡಿರ್ತೀನಿ ನಾನು. ಸೊ ನೀವೆಲ್ಲ ನೋಡೋದು ಒಂದು 2.5 ಗಂಟೆ ಮೂವಿ ಆದರೆ ನಾನೊಂದು 10 to 20 ಗಂಟೆ ಮೂವಿ ನೋಡಿರ್ತೀನಿ. ಸೊ ರಿಜೆಕ್ಟ್ ಆಗೋದಾಗಿದೆ, ಯಾವ್ದ್ಯಾವ್ದಿದೆ, ಸೊ ಎಲ್ಲನೂ ಪೋಣಿಸಿ ಒಂದು ಮೂವಿ ಥರ ಮಾಡಿ ಅದು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡೋದಕ್ಕೆ ತುಂಬ ಎಫರ್ಟ್ ಹೋಗಿರುತ್ತೆ. ಅದರಲ್ಲಿ ಮಂಜು ಸರ್ದು ಮಾತ್ರ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದಾರೆ ನನಗೆ, ಬಿಕಾಸ್ ದಿಸ್ ಇಸ್ ಮೈ ಫಸ್ಟ್ ಮೂವಿ. ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅನ್ನೋ ಇದು ಏನು ಭಯ ಇತ್ತು, ಅದೇನಾದರೂ ಹೋಗಿದೆ ಅಂತಂದರೆ ಅದಕ್ಕೆ ಮಂಜು ಸರೇ ಕಾರಣ. ಬಿಕಾಸ್ ಅವರು ಪ್ರತಿಯೊಂದು ಹೆಜ್ಜೆಲೂ ಇಲ್ಲ ನೀವು ಮಾಡ್ತೀರಾ, ನಿಮ್ಮ ಕೈಯಲ್ಲಿ ಎಡಿಟಿಂಗ್ ಆಗುತ್ತೆ, ಮೋಷನ್ ಗ್ರಾಫಿಕ್ಸ್ ಆಗುತ್ತೆ, CG ಆಗುತ್ತೆ, VFX ಆಗುತ್ತೆ, ಪೋಸ್ಟರ್ ಡಿಸೈನ್ ಆಗುತ್ತೆ, ಟೈಟಲ್ ಆಗುತ್ತೆ, ಪ್ರತಿಯೊಂದನ್ನು ನಿಮ್ಮ ಕೈಯಲ್ಲಿ ಆಗುತ್ತೆ, ಮಾಡ್ತೀರಾ ಅಂತ ಹೇಳ್ಬಿಟ್ಟು ಹೇಳಿ ಮಾಡಿಸಿ ಈಗ ಏನು ಮಾಡಕ್ ಬರಲ್ಲ ಅಂತ ನಾನು ಹುಡುಕ್ಬೇಕು ಆ ಥರ ಸ್ಟೇಜಿಗೆ ತಂದಿಟ್ಟಿದ್ದಾರೆ. ಸೊ ಅದು ಎಲ್ಲ ಕ್ರೆಡಿಟ್ ಗೋಸ್ ಟು ಮಂಜು ಸರ್. ನನಗೆ ಒಂದು ಟ್ರೈಲರ್ ನೋಡಿದಾಗ ಅದರಲ್ಲಿ CG ಆರ್ಟಿಸ್ಟ್ ಆದವರಿಗೆ ಎಸ್ಪೆಷಲಿ ಕಾಮನ್ ಆಡಿಯನ್ಸ್ ಪರ್ಸ್ಪೆಕ್ಟಿವ್ ನೋಡಬೇಕಾದ್ರೆ ಓಕೆ ಈ ಮೂವಿಯಲ್ಲಿ ಇದಿದೆ, ಸ್ಟೋರಿಯಲ್ಲಿ ಇದು ಹೋಗುತ್ತೆ, ಇದೆಲ್ಲ ಗೊತ್ತಿರುತ್ತೆ. ಆ್ಯಸ್ ಎ ಟೆಕ್ನಿಷಿಯನ್ ನೋಡಬೇಕಾದ್ರೆ ಓಕೆ ಇವ್ರು CG ಯೂಸ್ ಮಾಡಬಾರ್ದಿತ್ತು, ಇಲ್ಲಿ ಯೂಸ್ ಮಾಡಬೇಕಿತ್ತು, ಇದೇ ಬರ್ತಾ ಇರತ್ತೆ ನಮ್ಮ ತಲೆಯಲ್ಲಿ. ಯಾವುದೇ ಟ್ರೈಲರ್ ನೋಡಲಿ, ಯಾವುದೇ ಸಿನಿಮಾ ನೋಡಲಿ, ಈ ಸಿನಿಮಾ ಸ್ಪೆಷಾಲಿಟಿ ಏನಂತಂದ್ರೆ ಪ್ರತಿಯೊಂದನ್ನು ರಿಯಲ್ ಲೊಕೇಶನಲ್ಲಿ ಮಾಡಿದರೆ, ಯಾವುದು ರೋಪ್ ವರ್ಕ್ ಇಲ್ಲ, ಪ್ರತಿ ಸ್ಟಂಟ್ ರಿಯಲ್ಲು. ಮಳೆ ಅಂದರೆ ಮಳೆ, ಅದಕ್ಕೆಲ್ಲ CG ಹಾಕಿಲ್ಲ, ಗ್ರೀನ್ ಸ್ಕ್ರೀನ್ ಹಾಕಿಲ್ಲ, ಏನೂ ಮಾಡ್ದೇನೆ ಎಲ್ಲ ರಿಯಲ್ ಆಗೇ ಮಾಡಿದ್ದಾರೆ. ಅದು ನನಗೆ ಒಂಥರ ಪ್ರೌಡ್ ಫೀಲ್ ಆಗುತ್ತೆ. ಬಿಕಾಸ್ ಆ್ಯಸ್ ಎನ್ ಎಡಿಟರ್ ಆಗಿ, VFX ಆರ್ಟಿಸ್ಟ್ ಆಗಿ ಅದೇನು ಯೂಸ್ ಮಾಡಿಲ್ಲ ಅಂತಂದರೆ ನನಗೆ ತುಂಬ ಖುಷಿ ಆಗುತ್ತೆ ಅಂಥ ಮೂವಿ ನೋಡೋದಕ್ಕೆ. ಸೊ ಅಂಥ ಮೂವಿ ಬೇಗೂರು ಕಾಲೋನಿ. ಸೊ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇದೇ ತಿಂಗಳು 31ಕ್ಕೆ ಬರ್ತಾ ಇದೆ. ಸೊ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಈಗಾಗಲೇ ಎಲ್ಲ ಕಡೆ ಇರುತ್ತೆ, ಸಿಂಗರ್ ಅಷ್ಟಿರುತ್ತೆ, ಇಷ್ಟಿರುತ್ತೆ, ಕರ್ಕೊಂಬರೋದು ಕಷ್ಟ, ಅದು ಇದು. ಸೊ ಹಾಡ್ಸೋದು ಕಷ್ಟ, ಕರ್ಕೊಂಬರೋದು ಅಂತೆಲ್ಲ ಇರುತ್ತೆ. ಇಷ್ಟರಲ್ಲೂ ಕೂಡ ನಮಗೆ ಫಸ್ಟ್ ಹೇಳ್ಬೇಕಿರೋದು ಪ್ರೊಡಕ್ಷನ್ ಹೌಸ್ ಶ್ರೀನಿವಾಸ್ ಬಾಬು ಸರ್, ಅವರ ಒಂದು ದೊಡ್ಡ ಶಕ್ತಿ ನಮಗೆ ಕರ್ಕೊಂಬರಕಾಯ್ತು ಸಾಂಗ್ಗೆ ಶಂಕರ್ ಮಾಧವನ್ ಸರ್ನ. ಮತ್ತೆ ಈ ಸಿಂಗರ್ನ ಹಾಡ್ಸೋಣ ಅಂತಾಗ ಫಸ್ಟ್ ಮಂಜು ಸರ್ ಅವರು ಓಕೆ ಮಾಡೋಣ ಅಂತ ಅವ್ರು ಕೊಟ್ಟ ಒಂದು ದೊಡ್ಡ ಎನರ್ಜಿ ಇವತ್ತು ಜೈ ಭೀಮ್ ಸಾಂಗ್ ಆಗಿರೋದು. ಥ್ಯಾಂಕ್ ಯು. ಕಾಲೋನಿ ಮಾಡಿದ್ದಾರೆ, ಅದು ಎಷ್ಟು ಕಷ್ಟಪಟ್ಟು ಮಾಡಿದ್ದಾರೆ ಅಂತ ನನಗೆ ಮಾತ್ರ ಗೊತ್ತು. ಯಾಕೆಂದರೆ ಅವನದು ಕಾಲೋನಿ ಮಾಡೋಕ್ಕೆ ಇವತ್ತೊಂದು ನೆನ್ನೆದಲ್ಲ, ಅದು ಪ್ರಯತ್ನ ಹೆಚ್ಚು ಕಮ್ಮಿ 10 ವರ್ಷದಿಂದ ಇವನ ಕನಸು. ಸೊ ಇವ್ರ ಕನಸು ನೆನಸಾಗಿದೆ ಇವತ್ತು, ಅದಕ್ಕಿಂತ ತುಂಬ ಖುಷಿ ಇದೆ. ನಾವೇನು ಅಂದ್ಕೊಂಡಿದ್ರು ಅದಕ್ಕಿಂತ ತುಂಬ ಅದ್ಭುತವಾಗಿ ಮಾಡಿದ್ದಾನೆ. ಸೊ ಆ ಕನಸು ನೆನಸಾಗಿದೆ, ಅದಕ್ಕಿಂತ ಇನ್ನು ಬೇರೆ ಖುಷಿ ಬೇರೆ ಯಾವುದೂ ಇಲ್ಲ. ಸೊ ಈ ಅಂಬೇಡ್ಕರ್ ಸಾಂಗು ನಾನು ಇವತ್ತೇ ಮಧ್ಯಾಹ್ನ ನೋಡಿದೆ. ನಾನು ಹೇಳಿದೆ ಈ ಅಂಬೇಡ್ಕರ್ ಸಾಂಗ್ಗೆ ಒಂದು ಸ್ಟೇಟ್ ಅವಾರ್ಡು ಇಲ್ಲ ಒಂದು ನ್ಯಾಷನಲ್ ಅವಾರ್ಡ್ ಬರಬೇಕು. ಸೊ ಅಷ್ಟು ಅದ್ಭುತವಾಗಿದೆ ಸಾಂಗು. ಸೊ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ಅಭಿಯವರಂತೂ ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಮತ್ತು ನಮ್ಮ ನಾಗೇಂದ್ರ ಪ್ರಸಾದ್ ಸಾಹೇಬರು ಅವರು ಒಳ್ಳೆ ಸಾಹಿತ್ಯ ಕೊಟ್ಟಿದ್ದಾರೆ. ನಮ್ಮ ಶಂಕರ್ ಮಾಧವನ್ ಸಾರು ಆಡಿದ್ದಾರೆ. ಇವ್ರು 3 ಜನಕ್ಕೂ ಒಂದು ಅವಾರ್ಡ್ ಬರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಆತ್ಮೀಯ ಮಾಧ್ಯಮ ಮಿತ್ರರೇ, ನನ್ನ ಹೆಸರು ಯತಿರಾಜ್ ನಾಯ್ಡು ಅಂತ. ನಾನು ಮೂಲತಃ ಕಲಾವಿದ ಅಲ್ಲ, ನಾನು ಸಾಮಾನ್ಯ ಜನರ ಸೇವಕ. ಯಾಕಂದರೆ ನನಗೆ ನಟನೆ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಆದರೂ ಸಹ ಈ ಸಿನಿಮಾದ ವಿಶೇಷ ಏನಂದರೆ ಯಾರೂ ಸಹ ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ ಇಲ್ಲ ಈ ಸಿನಿಮಾದಲ್ಲಿ. ಪ್ರತಿಯೊಬ್ಬರಿಗೂ ಸಹ ನಮಗೆ ಕ್ಯಾಪ್ಟನ್ ಆಗಿ, ನಮಗೆ ಒಬ್ಬ ಪಾಠ ಹೇಳ್ಕೊಡೋ ಮೇಸ್ಟರ್ ಆಗಿ ನಮ್ಮ ಮಂಜು ಅಂದರೆ ನಮ್ಮ ನಿರ್ದೇಶಕರು ನಮ್ಮ ಕೈಲಿ ನಟಿಸಿದ್ದಾರೆ. ನಿಜವಾಗ್ಲೂ ಹೇಳ್ತೀನಿ, ಆ ಸ್ಕ್ರೀನ್ ಮೇಲೆ ನೋಡ್ತಿದ್ರೆ ನಾವೇನ ಈ ರೀತಿ ನಟಿಸಿರೋದು ಅನ್ನೋದು ನಮಗೆ ಆಶ್ಚರ್ಯ ಆಗುತ್ತೆ. ಆ ರೀತಿ ನಮ್ಮ ಕೈಯಲ್ಲಿ ನಟನೆಯನ್ನು ತೆಗೆಸಿದ್ದಾರೆ. ಇದು ಎಲ್ಲದಕ್ಕಿಂತ ದೊಡ್ಡದು ವಿಚಾರ ಅಂದರೆ ಈ ಅಂಬೇಡ್ಕರ್ ಅವ್ರ ಗೀತೆ ಇದೆ ನೋಡಿ. ಎಲ್ಲರೂ ದೊಡ್ಡವ್ರ ಕೈಯಲ್ಲಿ ಸಾಂಗ್ನ ರಿಲೀಸ್ ಮಾಡೋದು, ಬೈಕೆ ಮಾಡೋದು ಬಹಳ ಸುಲಭವಾದ ಮಾತು. ಅಂದರೆ ಈಸಿಯಾಗಿ ಎಲ್ಲರೂ ಅವ್ರ ಕೈಯಲ್ಲಿ ಮಾಡ್ತಾನೆ, ಇವ್ರ ಕೈಯಲ್ಲಿ ಮಾಡ್ತಾನೆ ಅಂತ ಆಸೆ ಪಡ್ತಾರೆ. ಆದರೆ ಪೌರ ಕಾರ್ಮಿಕರ ಕೈಯಲ್ಲಿ ಇವತ್ತು ಈ ಹಾಡನ್ನ ಬಿಡುಗಡೆ ಮಾಡಿರೋ ವಿಚಾರ ಇದೆಯಲ್ಲ,
ನಿಜವಾಗ್ಲೂ ಹೇಳ್ತೀನಿ, ಈ ತರ ಒಂದು ಆಲೋಚನೆ ನಮ್ಮ ಮಂಜು ಮಾತ್ರ ಸಾಧ್ಯ ಅನ್ಸುತ್ತೆ. ಯಾಕಂದ್ರೆ ಬಹಳ ಕೆಳಮಟ್ಟದಿಂದ ಬೆಳೆದು ಬಂದಂತ ನಮ್ಮ ಮಂಜುನಕ್ಕಿಂತ ನನ್ನ ತಮ್ಮ ಅಂತ ಹೇಳಕ್ ಬಹಳ ಖುಷಿ ಪಡ್ತೀನಿ. ನಾನು ನಿಜವಾಗ್ಲೂ ಹೇಳ್ತೀನಿ, ಬಹಳ ಹೆಮ್ಮೆಯ ವಿಷಯ. ಈಗ ಒಂದ್ಸಲ ನಮ್ಮ ಟೀಸರ್ನ ದುನಿಯಾ ವಿಜಯರು ಬಂದ್ ಮಾಡ್ತಾರೆ, ಮತ್ತೊಂದ್ಸಲ ನಮ್ಮ ತರುಣ್ ಸುಧೀರ್ ಬಂದ್ ಮಾಡ್ತಾರೆ. ಆದ್ರೆ ಈ ಅಂಬೇಡ್ಕರ್ ಸಾಂಗ್ನ ಪೌರ ಕಾರ್ಮಿಕರು ತಾಯಂದ್ರು ಬಂದು ಉದ್ಘಾಟನೆ ಮಾಡಿದ್ರಲ್ಲ, ಬಹಳ ಖುಷಿ ತರುವಂತ ವಿಚಾರ. ಅದು ಎಲ್ಲದಕ್ಕಿಂತ ನಿಜವಾಗ್ಲೂ ಈ ಸಿನಿಮಾದ ಒಂದು ಸನ್ನಿವೇಶ ನಿಜವಾಗ್ಲೂ ಎಲ್ಲರೂ ನಗ್ತಿರೋ ಮತ್ತು ದುಃಖ ಪಡ್ತಿರೋ ಗೊತ್ತಿಲ್ಲ. ಯಾಕಂದ್ರೆ ಸಿನಿಮಾ ಶೂಟಿಂಗ್ ನಡೀತಿತ್ತು ಒಂದು ಗ್ರೌಂಡ್ ಅಲ್ಲಿ. ನಿಜವಾಗ್ಲೂ ಹೇಳ್ತೀನಿ, ಆ ಗ್ರೌಂಡ್ ಹಿಂದ್ಗಡೆ ಯಾರ್ಯಾರು ಹೋಗಿ ಹಿಂದ್ಗಡೆ ಎಲ್ಲ ಅರ್ಜೆಂಟ್ ಆದಾಗ ಎಲ್ಲಾರು ವಿಸರ್ಜನೆ ಮಾಡ್ತಿದ್ರು. ಒಂದು ನೀರಿನ ಜಾಗ ಇತ್ತು, ಎಲ್ಲ ಕೆರೆ ನೀರು ಅಲ್ಲೇ ಹೋಗಿ ಮಾಡ್ತಿದ್ರು. ಆ ಜಾಗದಲ್ಲಿ ಒಂದು ಫೈಟ್ ಮಾಡಿದ್ರು. ನಿಜವಾಗ್ಲೂ ಹೇಳ್ತೀನಿ, ನಮಗೆ ದೇವರನ್ನೇ ಹೇಳ್ತೀನಿ, ಈ ಮಟ್ಟಕ್ಕೆ ಒಬ್ಬ ಕಲಾವಿದ ಇದಾನಂದ್ರೆ ಆ ವಿಸರ್ಜನೆ ಮಾಡಿರುವಂತ ಜಾಗ ಅಲ್ಲಿ ಬಿದ್ದು ಒದ್ದಾಡಿ ಒಂದು ಫೈಟ್ ಸೀನ್ ನಡೀತದೆ. ನಿಜವಾಗ್ಲೂ ಹೇಳ್ತೇನೆ, ನಮ್ಮ ಮಂಜುಗೆ ಹ್ಯಾಟ್ಸ್ ಆಫ್ ಹೇಳಕ್ ಇಷ್ಟಪಡ್ತೀನಿ ನಾನು. ಯಾಕಂದ್ರೆ ಯಾರೂ ಮಾಡಲ್ಲ ಆ ದೃಶ್ಯನ. ಸತ್ಯವಾಗಿ ಹೇಳ್ತಾ ಇದ್ದೀನಿ, ನನ್ನ ದೇವರನ್ನೇ ಬಹಳ ಫೀಲ್ ಮಾಡ್ಕೊಂಡ ತುಂಬಾ ಸಲ ಒಂದ್ಸಲ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ನನಗೆ. ಅಂತ ಜಾಗದಲ್ಲಿ ಬಿದ್ದು ಒದ್ದ ಉಚ್ಚೆ ನೀರಲ್ಲಿ ಆ ಕೆರೆ ಎಲ್ಲ ಅಸಹ್ಯ ಬಿಡಿ, ವಾಸನೆ ನಿಂತ್ಕೊಳಕ್ಕಾಗಲ್ಲ. ಅಂಥದ್ರಲ್ಲಿ ಬಿದ್ದು ನಮ್ಮ ಕಿರಣ್ ನಮ್ಮ ಮಂಜು ಎಲ್ಲ ಒಂದು ಫೈಟ್ ಮಾಡ್ತಾರೆ. ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಮಂಜುಗೆ ಒಂದು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಮತ್ತೊಂದು, ಯಾರೇ ಆಗಿರಲಿ ಇವತ್ತು ನಿಜವಾಗ್ಲೂ ಹೇಳ್ತೀನಿ, ಇಲ್ಲಿ ಇರ್ದಿದ್ರಲ್ಲ ಎಲ್ಲರೂ ಸಹ ನಿಮ್ಮೆಲ್ಲರೂ ಹಾರೈಕೆ ಆಶೀರ್ವಾದ ಈ ಕಾಲೋನಿ ಚಿತ್ರದ ಮೇಲೆ ಇರಲಿ. ಯಾಕಂದ್ರೆ ನಮ್ಮ ಮಂಜುದ ನಮ್ಮ ಗಣೇಶನ ಹೇಳ್ದಂಗೆ 10 ವರ್ಷದ ಕನಸು ಇವತ್ತು ನಿಮ್ಮ ಕಣ್ಣು ಮುಂದೆ ಕೂಸಾಗಿ ಬಂದಿದೆ. ನಿಜವಾಗ್ಲೂ ಹೇಳ್ತೀನಿ, ಆ ಕೂಸನ್ನ ನೀವೇ ಬೆಳೆಸ್ಬೇಕು ಅಂತ ನಾನು ಎಲ್ಲರಲ್ಲೂ ಕೇಳ್ಕೊಳ್ತೀನಿ. ಜೈ ಹಿಂದ್, ಜೈ ಮಾಧ್ಯಮ ಮಿತ್ರರಿಗೆ ನಿಮ್ಮಿಂದನೇ ಖಂಡಿತವಾಗ್ಲೂ ಯಾವುದೇ ಸಿನಿಮಾ ಅಥವಾ ಯಾವುದೇ ವಿಚಾರ ಆಗಿದ್ರು ಕೂಡ ಪ್ರಚಾರ ಅದು ನಿಮ್ಮಿಂದನೇ ಆಗ್ಬೇಕು. ನಾನು ಒಂದು ಟೈಮಲ್ಲಿ ಜರ್ನಲಿಸ್ಟ್ ಆಗಿದೆ, ಹಾಗಾಗಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಸೊ ಒಂದು ವಿಷಯ ಹೇಳ್ಬೇಕಂತ ಆಸೆ ಪಡ್ತೀನಿ. ಈ ಸಿನಿಮಾದಲ್ಲಿ ಆಲ್ರೆಡಿ ನಾಯ್ಡು ಸರ್ ಹೇಳಿದಾಗೆ ತುಂಬಾ ಜನ ಹೊಸ ಕಲಾವಿದರಿದ್ದಾರೆ. ಅದರಲ್ಲಿ ತುಂಬಾ ಟ್ಯಾಲೆಂಟೆಡ್ ಕಲಾವಿದರನ್ನ ನೋಡಿದ್ವಿ. ಹಾಗೇನೆ ನನಗನ್ಸಿದ್ದು ವೈಯಕ್ತಿಕವಾಗಿ ಅವಕಾಶ ವಂಚಿತರು ಅಂತ ಹೇಳ್ತೀನಿ ನಾನು. ಟ್ಯಾಲೆಂಟ್ ಇದ್ರೂ ಕೂಡ ಅವಕಾಶಗಳು ಸಿಕ್ಕಿರ್ಲಿಲ್ಲ ಬಹಳ ಜನಕ್ಕೆ. ಆ ತರದ ಬಹಳ ಜನಕ್ಕೆ ನಮ್ಮ ಡೈರೆಕ್ಟರ್ ಮಂಜು ಅವರು ಅವಕಾಶವನ್ನು ಕೊಟ್ಟಿದ್ದಾರೆ. ಅವರೆಲ್ಲರ ಪರವಾಗಿ ಈ ವೇದಿಕೆಯಲ್ಲಿ ನಾನು ಮಂಜು ಸರ್ ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಅದ್ರಲ್ಲಿ ನಾನು ಒಬ್ಬ. ಟ್ಯಾಲೆಂಟ್ ಇದ್ರೂ ಕೂಡ ಅವಕಾಶಗಳು ಸಿಕ್ಕಿರ್ಲಿಲ್ಲ, ಬಟ್ ಈಗ ಸಿಕ್ಕಿದೆ. ಅದು ಹೇಗಿದೆ ಅನ್ನೋದು ಸಿನಿಮಾ ಬಂದ ಮೇಲೆ ಗೊತ್ತಾಗುತ್ತೆ. ಸೊ ಆ ಸಿನಿಮಾ ನೋಡಿ ನೀವು ಅದನ್ನ ಹೇಳಿದ್ರೆ ಖಂಡಿತ ನೀವು ಬರೆಯುವಂತ ಒಂದು ರಿವ್ಯೂ ಅದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ, ಯಾರ ಒಂದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅನ್ನೋದು. ಅದರಲ್ಲಿ ಯಾರೆಲ್ಲ ಅವಕಾಶಗಳು ಸಿಕ್ಕಿದೆ ಅದನ್ನ ಯಾರೆಲ್ಲ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಅನ್ನೋದನ್ನ ಸಿನಿಮಾ ಬಂದ ಮೇಲೆ ನೋಡೋಣ. ಸೊ ಎಲ್ರಿಗೂ ಆಲ್ ದಿ ಬೆಸ್ಟ್ ಹೇಳ್ತೀನಿ ಇಡೀ ನಮ್ಮ ತಂಡಕ್ಕೆ. ಹಾಗೆ ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತೀವಿ, ಎಲ್ಲರೂ ಬಂದು ಸಿನಿಮಾ ನೋಡಿ ಚೆನ್ನಾಗಿದ್ರೆ ಖಂಡಿತ ನೀವು ಹರಿಸ್ತೀರಿ, ಅದರಲ್ಲಿ ಅನುಮಾನನೇ ಇಲ್ಲ. ಸೊ ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ ಅನ್ನೋದು ನಮ್ಮ ನಂಬಿಕೆ. ಆ ನಂಬಿಕೆ ಗಟ್ಟಿಯಾಗಿದೆ. ಹಾಗೇನೆ ಸಾಂಗ್ ಬಗ್ಗೆ ಹೇಳ್ಬೇಕಂದ್ರೆ ಖಂಡಿತವಾಗ್ಲೂ ನನಗೆ ಮೈ ರೋಮಾಂಚನ ಆಯ್ತು ಫಸ್ಟ್ ಟೈಮ್ ಹಾಡು ಕೇಳಿದಾಗ. ಸೊ ನಿಮಗೂ ಹಾಗೆ ಆಗಿದೆ ಅಂತ ಅನ್ಕೊಳ್ತೀನಿ. ಆಮೇಲೆ ಮುಖ್ಯವಾದ ಪಾಯಿಂಟ್ ಮಂಜು ಅವರೇ ಆಲ್ರೆಡಿ ಮೆನ್ಷನ್ ಮಾಡಿದ್ರು, ಅದನ್ನೇ ನಾನು ಮತ್ತೆ ಮೆನ್ಷನ್ ಮಾಡ್ತೀನಿ. ಇದು ಒಂದು ವರ್ಗಕ್ಕೆ ಸೀಮಿತವಾಗಿಲ್ಲ ಅಂತ. ಸೊ ಅಂಬೇಡ್ಕರ್ ಅವ್ರ ಬಗ್ಗೆ ಕೂಡ ಮಾತಾಡುವಾಗ ನಾವು ಅದೇ ರೀತಿ ಮಾತಾಡ್ಬೇಕಾಗುತ್ತೆ. ಬಹಳಷ್ಟು ಜನ ಆ ಒಂದು ಅಪಾರ್ಥದಲ್ಲೇ ಇವತ್ತಿಗೂ ಇದ್ದಾರೆ. ಏನಂದ್ರೆ ಅಂಬೇಡ್ಕರ್ ಬರೀ ಒಂದು ದಲಿತ ವರ್ಗಕ್ಕೆ ಅವ್ರಿಗೆ ಮಾತ್ರನೇ ಮಾಡಿದ್ರು ಅಂತ. ಸೊ ಈಗೆಲ್ಲ ಸ್ವಲ್ಪ ಸೋಷಿಯಲ್ ಮೀಡಿಯಾ ಫಾಸ್ಟ್ ಇರೋದ್ರಿಂದ ಬಹಳಷ್ಟು ಜನಕ್ಕೆ ಗೊತ್ತಾಗ್ತಾ ಇದೆ ಒಂದೊಂದೇ ಪ್ರತಿಯೊಬ್ಬರಿಗೂ ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಮಹಿಳೆಯರ ಬಗ್ಗೆ ಇವತ್ತು ನೀವು ಹೇಳ್ತಾ ಇದ್ರಿ ಬಿಗಿನಿಂಗ್ ಅಲ್ಲಿ. ಸೊ ನೀವು ಇವತ್ತು ವೇದಿಕೆ ಮೇಲೆ ನಿಂತು ಮಾತಾಡ್ತಾ ಇದ್ರಿ ಅಂದ್ರೆ ಖಂಡಿತವಾಗ್ಲೂ ಡೌಟೇ ಇಲ್ಲ, ಅದಕ್ಕೆ ಮುಖ್ಯ ಕಾರಣ ಡಾಕ್ಟರ್ BR ಅಂಬೇಡ್ಕರ್ ಅವರೇ ಆಗ್ತಾರೆ. ಹೆಣ್ಮಕ್ಳಿಗೆ ಅಷ್ಟು ಒಂದು ವ್ಯವಸ್ಥೆಯನ್ನ ಮಾಡಿಕೊಟ್ಟಂಥದ್ದು, ಹೋರಾಟವನ್ನ ಮಾಡಿದಂಥದ್ದು, ಒಂದು ಮಂತ್ರಿಗಿರಿಯನ್ನ ಬಿಟ್ಟು ಕೊಡುವಂತ ಮಟ್ಟಕ್ಕೆ ಬಂದಂತವರು ಅಂಬೇಡ್ಕರ್ ಅವರು. ಸೊ ಅವರಿಗೆ ಈ ನಾಳೆ ನಾವು ಜನವರಿ 20 ಗಣರಾಜ್ಯೋತ್ಸವ ದಿನ ಇಟ್ಕೊಂಡು ಈ ಸಾಂಗ್ ರಿಲೀಸ್ ಆಗಿರೋದು ಖಂಡಿತವಾಗ್ಲೂ ಹೆಮ್ಮೆ ಆಗುತ್ತೆ. ಥ್ಯಾಂಕ್ ಯು. ಎಲ್ಲರಿಗೂ ಸಿನಿಮಾ ನೋಡಿ ಹರಿಸಿ ಅಂತ ಕೇಳ್ಕೊಂಡು ಮನೋಜಣ್ಣ ಒಂದ್ ನಿಮಿಷ ಬನ್ನಿ. ಅಲ್ಲ ಮಂಜಣ್ಣ, ಇದು ರಿಲೀಸ್ ಬಗ್ಗೆ ಒಂದು ಡಿಸ್ಟ್ರಿಬ್ಯೂಟರ್ ಬಂದ್ರು ಬಿಡು.